ರಾಜ್ಯ ಸರ್ಕಾರ ಈ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಜನರ ಹಿತಕ್ಕೋಸ್ಕರ ಅಲ್ಲ. ಬೆಂಗಳೂರಿನ ಜನಕ್ಕೆ ಈ ಟನಲ್ ರೋಡ್ ಬೇಕಿಲ್ಲ. ರಾಜ್ಯ ಸರ್ಕಾರಕ್ಕೆ ಈ ಟನಲ್ ರೋಡ್ ಬೇಕಿದೆ. ಅದಕ್ಕೋಸ್ಕರ ಇದನ್ನ ಬೆಂಗಳೂರಿನ ಜನರ ಮೇಲೆ ಹೇರ್ತಾ ಇದ್ದಾರೆ. ಈ ಟನಲ್ ರೋಡ್ ಕಾರ್ಗಳಿಗೆ ಮಾತ್ರ, ಯಾರ ಕಾರ್ ಇಟ್ಕೊಂಡಿರುವಂತ ಜನ ಇದ್ದಾರೆ ಅವರಿಗೆ ಈ 18 ಕಿಲೋಮೀಟರ್ ಟನಲ್ ರೋಡ್ ಉಪಯೋಗ ಆಗುತ್ತೆ. ಇದರಿಂದ ಯಾವುದೇ ಟ್ರಾಫಿಕ್ ಜಾಮು ಬಗೆಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಈ ಟನಲ್ ರೋಡ್ ಅನ್ನ ಮಾಡ್ಲಿಕ್ಕೆ ಬೆಂಗಳೂರಿನಲ್ಲಿ ಉಳಿದಿರೋಂತ ಕಬ್ಬನ್ ಪಾರ್ಕು, ಲಾಲ್ಬಾಗು, ಪುಣ್ಯಾತ್ಮರು ಹಿಂದೆ ಯಾರೋ ಮಾಡೋಗಿದ್ದಾರೆ. ಅದನ್ನ ಉಳಿಸೋಂತದನ್ನ ಬಿಟ್ಟು ಈಗಾಗಲೇ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಇಲ್ಲೆಲ್ಲಾ ಕಡೆ ಬಂದು 6 ಎಕರೆ ಲಾಲ್ಬಾಗ್ನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ. ಇದು ಕೆಂಪೇಗೌಡರ ಟವರ್ ಇಲ್ಲಿದೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಅವರು ಇದನ್ನ ಪೆನಿನ್ಸುಲಾರ್ ನೀಸ್ 300 ಮಿಲಿಯನ್ ವರ್ಷಗಳ ಹಳೆ ಇರುವಂತಹ ಒಂದು ಬಂಡೆ. ಇದು ಇಡೀ ದೇಶದ ಒಂದು ಮಾನ್ಯುಮೆಂಟ್. ಇದನ್ನ ಇವತ್ತು ಕೆಳಗಡೆ ಕೊರೆದು ಇದ್ರ ಕೆಳಗಡೆ ಟನಲ್ ಮಾಡಬೇಕು ಅಂತ ಹೊರಟಿದ್ದಾರೆ. ನಾನು GBA ಅಧಿಕಾರಿಗಳಿಗೆ ಇಲ್ಲಿ ಬಂದಂತವರು, ಇಲ್ಲಿ ಕೆಂಪೇಗೌಡರ ಟವರ್ ಹತ್ರ ಇಲ್ಲಿ ಬನ್ನಿ, ಇಲ್ಲಿಂದ ನೀವು ಯಾವ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಿದ್ದೀರಾ, ಎಲ್ಲಿ ಟನಲ್ ಹೋಗುತ್ತೆ ಅನ್ನೋದನ್ನ ಅಲೈನ್ಮೆಂಟ್ ತೋರಿಸಿ ಅಂತಂದ್ರೆ ಅದನ್ನ ತೋರಿಸ್ದಲೆ ಓಡೋದ್ರು. ಏನನ್ನ ಬಚ್ಚಿಡೋದಿಕ್ ಹೋಗ್ತಿದ್ದೀರಿ? ಲಾಲ್ಬಾಗ್ನಲ್ಲಿ ನಾವು ಬಂದು ಜನರ ಹತ್ರ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿದೀರಾ ಅಂತ ಕೇಳಿದ್ದಕ್ಕೆ ನಾವು ಮಾಡಿದೀವಿ ಅಂತಂದ್ರು. ಒಕ್ಕರ್ನಲ್ಲಿ ಜನ ಇಲ್ಲಿ ಇರುವಂತ ವಾಕರ್ಸ್ ಹೇಳಿದ್ರು, ಒಂದ್ ದಿವಸ ಬಂದಿಲ್ಲ, ನಾವು ಪ್ರತಿ ದಿವಸ ಇಲ್ಲಿ ವಾಕಿಂಗ್ ಬರ್ತೀವಿ. ನಾವು ಒಬ್ಬರ ಹತ್ರ ಒಂದ್ ದಿವಸ ಬಂದು ಲಾಲ್ಬಾಗಲ್ಲಿ ಈ ಟನಲ್ ರೋಡ್ ಬೇಕಾ ಬೇಡವಾ, ಇದನ್ನ ನಾವು 6 ಎಕರೆ ಇಲ್ಲಿ ತಗೋತಾ ಇದೀವಿ, ಕೆಳಗಡೆ ಇರುವಂತ ಬಂಡೆ ಕೆಳಗಡೆಗೆ ನಾವು ಟನಲ್ ಮಾಡ್ತಾ ಇದೀವಿ, ಇದು ನಿಮಗೆ ಓಕೆ ಆಗತ್ತಾ ಅಂತ ಇಲ್ಲಿರುವಂತ ಜನನು ಕೇಳಿಲ್ಲ ಅಂತ. ಲಾಲ್ಬಾಗ್ ಯಾರದ್ದು? ಬೆಂಗಳೂರಿನ ಆಸ್ತಿ. ಇದು ಬೆಂಗಳೂರಿಗರ ಆಸ್ತಿ. ಇದು ಇವತ್ತು ಸರ್ಕಾರದಲ್ಲಿ ಇರುವಂತವ್ರದ್ದು ಆಸ್ತಿ ಅಲ್ಲ. ಇದು 300 ಮಿಲಿಯನ್ ವರ್ಷ ಹಳೇದಾಗಿರುವಂತ ಈ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಅನ್ನ ಒಡೆಯುವಂತ ಹಕ್ಕು ಏನಿದೆ? ಈಗ ಯಾವುದೇ ಟನಲ್ ರೋಡ್ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಅಥವಾ ಈ ತರ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಒಂದು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಒಂದು ಸರ್ವೆ ಮಾಡ್ತಾರೆ. ಈ ಸರ್ವೆ ಮಾಡಿದ್ರ ನೀವು ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ನ ಕರೆಸಿದ್ದೆ ನಾನು ಇವತ್ತು. ನಿಮ್ಮನ್ನ ಕನ್ಸಲ್ಟ್ ಮಾಡಿದಾರಾ? ಈ ತರದೊಂದು ಜಿಯೋಲಾಜಿಕಲ್, ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ನ ಕೆಳಗಡೆಗೆ ಒಂದು ಟನಲ್ ಬರ್ತಾ ಇದೆ ಅಂತಂದಾಗ ನಿಮ್ಮನ್ನ ಕನ್ಸಲ್ಟ್ ಮಾಡಿದಾರಾ ಅಂತಂದ್ರೆ ಅದ್ ನಮಗೆ ಕನ್ಸಲ್ಟ್ ಮಾಡಿಲ್ಲ ಅಂತ ಅವರಂದ್ರು. ಯಾರಿಗೋಸ್ಕರ ಮಾಡಕ್ ಹೊರಟಿದ್ದಾರೆ ಇದನ್ನ? ಬೆಂಗಳೂರಿನಲ್ಲಿ ಇವತ್ತು ಉಳಿದಿರೋದೇನೆ ಚೂರೋ ಪಾರೋ ಒಂದಿಷ್ಟು ಜನ ಉಸಿರಾಡೋದಿಕ್ಕೆ, ಒಳ್ಳೆ ಗಾಳಿ ಇರೋದಿಕ್ಕೆ, ಬಂದು ಹೊರಗಡೆ ಓಡಾಡೋದಿಕ್ಕೆ ಇರೋದೇ 1-2-3 ಜಾಗ. ನಮ್ಮ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ಸು, ನಮ್ಮ ಕಬ್ಬನ್ ಪಾರ್ಕು, ಇಲ್ಲಿ ಎಲ್ಲದನ್ನು ನಾವು ಒಡೆದು ಹಾಕಿ ಅಲ್ಲಿ ರಸ್ತೆ ಮಾಡಿ, ಪಾರ್ಕಿಂಗ್ ಲಾಟ್ ಮಾಡಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿ ಜನ ಉಸಿರಾಡೋದೇನು ಉಸಿರಾಡ್ಬೇಕು ಬೆಂಗಳೂರಿನಲ್ಲಿ? 6 ಎಕರೆ ಇಲ್ಲಿ ಲಾಲ್ಬಾಗ್ನ ಜಾಗ ತೆಗಿಬೇಕು ಅಂತ ಇದ್ದಾರೆ. ಇಲ್ಲ, ಇಲ್ಲಿ ಈ ಜಾಗದಲ್ಲಿ ನೀವ್ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲ ಇಲ್ಲಿ ಇನ್ನು 4 ವರ್ಷ 5 ವರ್ಷ ಹಳೆ ಅಷ್ಟೇ ಮರಗಳಿದಾವೆ, ಅವನ್ನೆಲ್ಲ ನಾವು ತೆಗೆದಾಕ್ಬೋದು ಬೇರೆ ಕಡೆಗೆ ಅಂತ. ಎಷ್ಟು ಇನ್ಸೆನ್ಸಿಟಿವ್ ಆಗಿ ಈ ಪ್ರಾಜೆಕ್ಟ್ ನ ಯೋಚನೆ ಮಾಡಿದ್ದಾರೆ. ಈ ಟನಲ್ ಬೋರಿಂಗ್ ಮಷೀನ್ ಬಂದು ಕಂಪ್ಲೀಟ್ ಆದ್ಮೇಲೆ ಇರುವಂತ ಜಾಗದಲ್ಲಿ ನೀವ್ ಏನ್ ಮಾಡ್ತೀರಾ? ನಿಮ್ DPR ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗೆ ಜಾಗ ಇದೆಯಲ್ಲ ಅಂತಂದ್ರೆ, ಹೌದು, ಇಂಟರ್ ಮಾಡ್ಯುಲರ್ ಹಬ್ ಬರುತ್ತೆ, ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರುತ್ತೆ ಅಂತ. ಲಾಲ್ಬಾಗ್ನ ಒಳಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನೋದಕ್ಕೆ ಲಾಲ್ಬಾಗ್ ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ ನಿಮಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಕ್ಕೆ ಬೇರೆ ಯಾವ್ದು ಜಾಗ ಸಿಗ್ತಾ ಇಲ್ವಾ? ಮಾಲ್ ಕಟ್ಟಬೇಕು, ಇನ್ನೊಂದು ಕಟ್ಟಬೇಕು ಅಂತಂದ್ರೆ ಬೆಂಗಳೂರಿನ ಬೇರೆ ಕಡೆ ಎಲ್ಲಾ ಕಡೆ ಹೋಗಿ ಕಟ್ಟಿ. ಲಾಲ್ಬಾಗಲ್ಲಿ ಬಂದು ನೀವು ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕಾ? ಲಾಲ್ಬಾಗ್ ನನಗೂ ಸೇರಿಲ್ಲ, ನಿಮಗೂ ಸೇರಿಲ್ಲ, ಬೆಂಗಳೂರಿನವರಿಗೆ ಸೇರಿರುವಂತದ್ದು. 300 ವರ್ಷ ಹಳೇದು ಒಂದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದೆ ಅಂತಂದ್ರೆ ದೇಶದ ಆಸ್ತಿ. ಅದು ದೇಶದ ವಿದೇಶದ ಜನ ಬಂದು ಇದನ್ನ 300 ವರ್ಷದ ಹಳೆಯ ರಾಕ್ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಹೋಗುವಂತ ಎಷ್ಟೋ ಜನ ವಿದೇಶಿಗರು ಬರ್ತಾರೆ ಇಲ್ಲಿಗೆ. ಇದನ್ನೆಲ್ಲ ಒಡೆದಾಕ್ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ, ನಾವಿಲ್ಲಿ ಬಿಲ್ಡಿಂಗ್ ಕಟ್ತೀವಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀವಿ, ಟನಲ್ ರೋಡ್ ಕಟ್ತೀವಿ ಅಂತ ಯಾರಿಗೋಸ್ಕರ ಮಾಡಕ್ ಹೊರಟಿದ್ದೀರಿ? ಮುಂದಿನ ತಲೆಮಾರು ಬೆಂಗಳೂರಿನವರು ಜನ ಮಕ್ಕಳು ಇಲ್ಲಿ ಓಡಾಡಕ್ ಬಂದಾಗ, ಉಸಿರಾಡಕ್ ಬಂದಾಗ, ಉಸಿರಾಡಕ್ ಕರೆಕ್ಟ್ ಆಗಿರುವಂತ ಗಾಳಿ ಬೇಡವಾ? ಆಕ್ಸಿಜನ್ ಬೇಡವಾ? 4 ವರ್ಷದ ಮರ, ಇದು ಚಿಕ್ಕದಿದೆ, ಅದಕ್ಕೆ ತೆಗೆದಾಕ್ ಬಿಡ್ಬೋದು ಅಂತಂದ್ರೆ 4 ವರ್ಷದಿದೆ ಮರ, ಅದು 40 ವರ್ಷ ತನಕ ಬೆಳೆಸಬೇಕು. ಬೆಂಗಳೂರಿನಲ್ಲಿ ಕಾರ್ಬನ್ ಕ್ರೆಡಿಟ್ ಅನ್ನ ಜಾಸ್ತಿ ಮಾಡಬೇಕು, ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಮಾಡಬೇಕು, ಕ್ಲೈಮೇಟ್ ಚೇಂಜ್ ಅನ್ನ ಎದುರಿಸಬೇಕು ಅನ್ನೋದ್ರ ಬದಲು ಇಲ್ಲ ನಾವು ಟನಲ್ ರೋಡ್ ನ ತೆಗೆದು ಅದ್ರ ಮೇಲೆ ರೂಫ್ ಟಾಪ್ ಗಾರ್ಡನ್ ಮಾಡ್ತೀವಿ ಅಂತ ಐಡಿಯಾ ಕೊಡ್ತಾ ಇದೀರಲ್ಲ. ಲಾಲ್ಬಾಗನ್ ಹೊಡಿತಾರಂತೆ, ರೂಫ್ ಟಾಪ್ ಗಾರ್ಡನ್ ಮಾಡ್ತಾರಂತೆ ಟನಲ್ ರೋಡ್ ಮೇಲೆ. ಇವರು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್. ಈ ಟನಲ್ ರೋಡ್ ಪ್ರಾಜೆಕ್ಟ್ ಬೆಂಗಳೂರಿನ ಡಿಸಾಸ್ಟರ್ ಮಾಡುವಂತ ಒಂದು ಪ್ರಾಜೆಕ್ಟ್.
ಈ 18-20 ಕಿಲೋಮೀಟರ್ ಟನಲ್ ಅನ್ನ ಈ ಸರ್ಕಾರ ಮಾಡುವಂತ ಸ್ಪೀಡ್ ನಲ್ಲಿ ಇವ್ರು ಕೆಲಸ ಮಾಡ್ತಾ ಶುರು ಮಾಡಿದ್ರೆ ಇನ್ನೂ 10-12 ವರ್ಷ ಮಾಡ್ತಾನೆ ಇರ್ತಾರೆ. ಸಿಟಿ ಸೆಂಟರ್ ಅನ್ನ, ಹೃದಯ ಭಾಗವನ್ನ ಅಗದು, ಈಗ ನಾವು ಯಾವ ರಸ್ತೆಗೆ ಹೋದ್ರು ಕೂಡ ಬೆಂಗಳೂರಿನಲ್ಲಿ ಗೀಜಾದಲ್ಲಿ ಬಾಂಬ್ ಹಾಕಿ ಯಾವ ತರ ಕಾಣುತ್ತೆ ಆ ತರ ಇದ್ದಂಗಿದೆ ಬೆಂಗಳೂರು. ಇನ್ನು ಇವ್ರು ಟನಲ್ ರೋಡ್ ಮಾಡಿ ಬಗದಾಕ್ಬಿಟ್ರೆ ಬೆಂಗಳೂರಿನಲ್ಲಿ ಜನ ಯಾರು ಹೊರಗಡೆನೆ ಬರಕ್ಕಾಗಲ್ಲ. ಶನಿವಾರ ಭಾನುವಾರ ಚಿಕ್ಕ ಮಕ್ಳನ್ನ ಇನ್ನೊಂದ್ ಕಡೆ ಕರ್ಕೊಂಡ್ಬಂದು ಪಿಕ್ನಿಕ್ ಅಂತ ಬರೋ ಜನ ಲಾಲ್ಬಾಗ್ನಲ್ಲಿ ಇದ್ದಾರೆ. ಎಷ್ಟೋ ಜನ ಇಲ್ಲಿ ಬರ್ಡ್ ವಾಚರ್ಸ್ ಇದ್ದಾರೆ. ಇಲ್ಲಿರುವಂತ ಮರ ಗಿಡಗಳನ್ನ, ಇರುವಂತ ಪಕ್ಷಿಗಳನ್ನ ನೋಡಿ ಅದನ್ನ ಸ್ಟಡಿ ಮಾಡುವಂತ ಟೂರ್ಸ್ ಗಳು ನಡೀತವೆ. ಇಲ್ಲ 4 ವರ್ಷ ಹಳೆ ಇರುವಂತ ಮರ ಅದಕ್ಕೆ ತೆಗೆದಾಕ್ಬೋದು. ಇದನ್ನ ನಾವು ರೂಫ್ ಟಾಪ್ ಗಾರ್ಡನ್ ಮಾಡ್ತೀವಿ ಅಂತಂದ್ರೆ ನಿಮ್ ರೂಫ್ ಟಾಪ್ ಗಾರ್ಡನ್ ಮೇಲೆ ಹಕ್ಕಿ ಪಕ್ಷಿ ಬಂದು ಕೂರ್ತವೇನ್ರಿ? ಇಲ್ಲಿ ಮೆಟ್ರೋ ರೆಡ್ ಲೈನ್ ಕೂಡ ಇಲ್ಲಿ ಪ್ರಪೋಸ್ಡ್ ಆಗಿದೆ. ಮೆಟ್ರೋ ಅವರು ಅವರ ರೆಡ್ ಲೈನ್ ಅಲೈನ್ಮೆಂಟ್ ಅನ್ನ ಈ ಮೆಟ್ರೋ ಟನಲ್ ಇದೇ ಭಾಗದಲ್ಲೇ ಬರುತ್ತೆ, ಆದ್ರೆ ಲಾಲ್ಬಾಗ್ ಅನ್ನ ಅವಾಯ್ಡ್ ಮಾಡಿ ಈ 300 ಮಿಲಿಯನ್ ವರ್ಷದ ಹಳೆಯದ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ರಾಕ್ ಅನ್ನ ಅವಾಯ್ಡ್ ಮಾಡಿ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ. ಮೆಟ್ರೋ ಅವ್ರಿಗೆ ಮಾಡಕ್ಕಾಗತ್ತೆ ಅಂದ್ರೆ ನಿಮ್ಗೆ ಯಾಕೆ ಮಾಡಕ್ಕಾಗಲ್ಲ? ಈ ಟನಲ್ ರೋಡ್ ಪ್ರಾಜೆಕ್ಟು ಬೆಂಗಳೂರಿಗೆ ಬೇಕಾಗಿರೋದಲ್ಲ. ಈ ಟನಲ್ ರೋಡ್ ಪ್ರಾಜೆಕ್ಟು ಅವರ DPR ಅಲ್ಲೇ ಸಮಸ್ಯೆ ಇದೆ. ಫಾಲ್ಟಿ DPR ಇಟ್ಕೊಂಡು, ಸಮಸ್ಯೆ ಇರುವಂತ DPR ಇಟ್ಕೊಂಡು ಪ್ರಾಜೆಕ್ಟ್ ಅನ್ನು ಹೇರಕ್ ಹೋಗ್ತಾ ಇದ್ದಾರೆ. ಉತ್ತರಾಖಂಡ್ ಅಲ್ಲಿ ಮೊನ್ನೆ ಟನಲ್ ಒಂದು ಕುಸ್ತು 100 ಸಾವು ನೋವುಗಳಾದ ಮೇಲೆ ಕಂಪಲ್ಸರಿಯಾಗಿ ಟನಲ್ ರೋಡ್ ಮಾಡಬೇಕು ಅಂತಂದ್ರೆ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಬೇಕು ಅನ್ನುವಂತ ರೂಲ್ ಇದೆ. ರಾಜ್ಯ ಸರ್ಕಾರ ಇದಕ್ಕೆ ನಮ್ಗೆ ಅದು ಅಪ್ಲೈ ಆಗಲ್ಲ, ನಮಗೆ ಎಕ್ಸೆಂಪ್ಷನ್ ಇದೆ ಅಂತ ಇದ್ದಾರೆ. ನೀವು ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಲ್ಲ. ಯಾವ ಜಾಗದಲ್ಲಿ ನೀವು ಟನಲ್ ಮಾಡ್ತಿದ್ದೀರಿ ಆ ಟನಲ್ ಬೇಕಾ ಬೇಡವಾ ಅಂತ ಜನರ ಹತ್ರ ನೀವು ಲಾಲ್ಬಾಗ್ನಲ್ಲಿ ಬಂದು ಕನ್ಸಲ್ಟೇಷನ್ ಮಾಡಲಿಲ್ಲ. ಬೆಂಗಳೂರಿನ ಜನರ ಹತ್ರ ನೀವು ಈ ಟನಲ್ ನಿಮಗೆ ಬೇಕಾ ಅನ್ನೋದನ್ನ ನೀವು ಕೇಳಿಲ್ಲ. ಆದ್ರೆ 600 ರೂಪಾಯಿ ಪರ್ ಡೇ 2 ವೇ ಟೋಲ್ ಕಟ್ಟುವಂತ, ಕಾರ್ಗಳು ಮಾತ್ರ ಉಪಯೋಗ ಮಾಡುವಂತ, ಶ್ರೀಮಂತರಿಗೆ ಮಾತ್ರ ಉಪಯೋಗ ಆಗುವಂತ, ಕಾರ್ ಉಳ್ಳೋರಿಗೆ ಮಾತ್ರ ಉಪಯೋಗ ಆಗುವಂತ 18 ಕಿಲೋಮೀಟರ್ ಟನಲ್ ಅನ್ನ ಬೆಂಗಳೂರಿನಲ್ಲಿ ಹೇರಕ್ ಹೊರಟಿದ್ದೀರಿ. ನಾಚಿಕೆ ಆಗಬೇಕು ಈ ರಾಜ್ಯ ಸರ್ಕಾರಕ್ಕೆ. ನಾನಿವತ್ತು ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ ಸರ್. ಟನಲ್ ಮಾಡ್ತೇವೆ ಅಂತ ಹೇಳಿ ಎಲ್ಲ ರೀತಿ ಸಿದ್ಧತೆ ಆಗಿದೆ. ಇಷ್ಟೊಂದು ವಿರೋಧ ಆದ್ರೂ ಕೂಡ ಲಾಲ್ಬಾಗ್ಗೆ ಎಫೆಕ್ಟ್ ಆಗುತ್ತೆ. ಸಾರ್ವಜನಿಕರು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಸಾರ್ವಜನಿಕರು ಇಲ್ಲಿ ಸಾಕಷ್ಟು ಅಭಿಪ್ರಾಯನೂ ಪಡೆದಿಲ್ಲ ಅಂತ ಹೇಳ್ತಾರೆ. ಮುಂದೆ ಏನಾದ್ರು ಈ ಟನಲ್ ವಿರುದ್ಧವಾಗಿ ಸಾರ್ವಜನಿಕರ ಜಾಗೃತಿ ಮೂಡಿಸ್ತೀವಿ, ಸಾರ್ವಜನಿಕರಿಗೆ ಇದ್ರ ವಿರುದ್ಧ ಹೋರಾಟ ಮಾಡಿ ಅಂತ ಕರೆ ಕೊಡ್ತೀರಾ ಸರ್? ನೋಡಿ, ನಾವು ಅದು ಎಲ್ಲವನ್ನೂ ಮಾಡ್ತೀವಿ. ಇದು ಬೆಂಗಳೂರು ದಕ್ಷಿಣ. ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಈ ಭಾಗದ ನೈಸರ್ಗಿಕ ಸಂಪತ್ತು, ಈ ಭಾಗದ ಸಾಂಸ್ಕೃತಿಕ ಸಂಪತ್ತು, ಇದನ್ನ ಕಾಪಾಡಬೇಕು ಅಂತ. ಇಲ್ಲಿ ಕೆಂಪೇಗೌಡರ ಟವರ್ ಇದೆ. ಬೆಂಗಳೂರು ಇಲ್ಲಿವರೆಗೆ ಬೆಳೆಯುತ್ತೆ ಅನ್ನುವಂತ ಒಂದು ಅಭಿಲಾಷೆಯಿಂದ ಕಟ್ಟಿದಂತ ಒಂದು ಕಟ್ಟಡ, ಅದು ಮಾನ್ಯುಮೆಂಟ್. ಅದು ಇದು ನನಗ್ ಸೇರಿರೋದಲ್ಲ, ಇವತ್ತಿ ಬದುಕಿರೋರಿಗೆ ಮಾತ್ರ ಸೇರಿರೋದಷ್ಟೇ ಅಲ್ಲ. ಇದು ಮುಂದಿನ ತಲೆಮಾರಿನ ಜನ ಯಾರಿರ್ತಾರೆ ಅವ್ರಿಗೂ ಕೂಡ ರಕ್ಷಣೆ ಮಾಡಿಡುವಂತ ನಮ್ ಜವಾಬ್ದಾರಿ. 300 ಮಿಲಿಯನ್ ವರ್ಷದ ರಾಕ್ ಏನಿದೆ ಅದು ನಾನು ಅಥವಾ ನಾಳೆ ಬರುವಂತ ಸರ್ಕಾರನೂ ಸೃಷ್ಟಿ ಮಾಡಿರೋದಲ್ಲ. ಇದು ನೈಸರ್ಗಿಕ ಸೃಷ್ಟಿ. ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್. ಇದು ಇದನ್ನ ಕಾಪಾಡಬೇಕಾಗಿರೋದು ಇವತ್ತಿನ ತಲೆಮಾರಿಗೆ, ಮುಂದಿನ ತಲೆಮಾರಿಗೆ ನಮ್ಮ ಜವಾಬ್ದಾರಿ. ನಾಳೆ ನಾಡಿದ್ರಲ್ಲಿ ಬೆಂಗಳೂರು ದಕ್ಷಿಣದ ಎಲ್ಲ ಶಾಸಕರುಗಳು ನಾವೆಲ್ಲರೂ ಒಟ್ಟಿಗೆ ಬರ್ತೀವಿ. ಇಲ್ಲಿರುವಂತ ವಾಕರ್ಸ್ ಅಸೋಸಿಯೇಷನ್, ಇಲ್ಲಿ ಪ್ರತಿ ದಿವಸ ಲಾಲ್ಬಾಗ್ ಅನ್ನು ಉಪಯೋಗಿಸುವಂತ ಜನ, ಇವತ್ತು ಯಾರು ಇವ್ರ ಅಧಿಕಾರಿಗಳು ಬಂದು ಉತ್ತರ ಕೊಡದಲೆ ಇಲ್ಲಿ ಜಾಗಕ್ಕೂ ಬರ್ದಲೆ ಓಡ್ ಹೋದ್ರು, ಲಾಲ್ಬಾಗ್ ಅವ್ರಿಗೆ ಸೇರಿರೋದಲ್ಲ. ಇದು ನಾನು ಬೈಲಿಕ್ಕೆ ಹೋಗೋದಿಲ್ಲ. ರಾಜ್ಯ ಸರ್ಕಾರದ ಬಲವಂತಕ್ಕೋಸ್ಕರ ಪಾಪ ಅವರು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿ, ನಿಜವಾಗ್ಲೂ ನಿಮಗೆ ಈ ಪ್ರಾಜೆಕ್ಟ್ ಬೇಕೇನ್ರಿ ಅಂತ ಅವರೇ ಹೇಳ್ತಾರೆ, ಸರ್ ಬೇಡ ಸರ್ ಇದು ಅಂತ. ಆ ಅಧಿಕಾರಿಗಳ ಮೇಲೂ ಕೂಡ ಇಂಥ ಒತ್ತಡವನ್ನ ರಾಜ್ಯ ಸರ್ಕಾರ ಹೇರ್ತಾ ಇದೆ, ಇದನ್ನ ಮಾಡಬೇಕು ಅಂತ. ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ ಇವತ್ತು, ಲಾಲ್ಬಾಗ್ನ 6 ಎಕರೆ ಅಲ್ಲ, ಲಾಲ್ಬಾಗ್ನ 6 ಇಂಚು ಜಾಗವನ್ನ ರಾಜ್ಯ ಸರ್ಕಾರ ಈ ಟನಲ್ ಪ್ರಾಜೆಕ್ಟ್ಗೆ ತಗೊಳ್ಳೋದಿಕ್ಕೆ ನಾವು ಬಿಡೋದಿಲ್ಲ. 100% ಇದು. ಲಾಲ್ಬಾಗ್ ನಮ್ಮ ಬೆಂಗಳೂರಿನ ಆಸ್ತಿ. 6 ಎಕರೆ ಅಲ್ಲ, 6 ಇಂಚು ಕೂಡ ಲಾಲ್ಬಾಗ್ ಅನ್ನ ರಾಜ್ಯ ಸರ್ಕಾರ ಕಸಿದಲೇ ಇರೋ ರೀತಿ ನಾವು ಹೋರಾಡ್ತೀವಿ. ನಾಳೆ ನಾಡಿದ್ರಲ್ಲೇನೆ ಇವ್ರೇನೋ ಅದನ್ನ ಕಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದೆ.
ಅದು ಯಾವ ಕಾರಣಕ್ಕೂ ಆಗಬಾರ್ದು ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆ ರೀತಿ ಏನಾದರೂ ದುಸ್ಸಾಹಸ ಮಾಡಿದ್ರೆ ಈ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಎಂದೂ ಕೂಡ ಎದುರಿಸದಲೇ ಇರುವಂತಹ ಹೋರಾಟವನ್ನ ತಾವು ಎದುರಿಸಬೇಕಾಗತ್ತೆ.